ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪಾ. ತುಂಬ ದಿನ ಆಗಿತ್ತು ಡೈಲಿ ವ್ಲಾಗ್ಸ್ನ ಹಾಕಿರಲಿಲ್ಲ. ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇದ್ದಿದ್ದರಿಂದ ವ್ಲಾಗ್ಸ್ನ ಮಾಡೋಕ್ಕಾಗಿರಲಿಲ್ಲ. ಈಗ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ, ಮಕ್ಕಳಿಗೆ ಹಾಲಿಡೇಸ್ ಇದೆ. ಹಂಗಾಗಿ ಮತ್ತೆ ಯೂಟ್ಯೂಬಿಗೆ ವೀಡಿಯೋಸ್ನ ಹಾಕೋಣ ಅಂತ ಹೇಳ್ಬಿಟ್ಟು ಮತ್ತೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇವತ್ತಿಂದ ಹಾಕ್ತಾಯಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಮಾಡಿ ಹತ್ತತ್ರ 2 ತಿಂಗಳಾಗ್ತಾ ಬಂತು. ನನ್ನ ಒಂದು ಪುಟ್ಟ ಚಾನಲಿಗೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಈ ಎಲ್ಲ ನಿಮ್ಮ ಸಪೋರ್ಟಿಗೆ ನಾನು ಸದಾ ಚಿರಋಣಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ನೀವು ಮಾಡೋ ಈ ಒಂದು ಪುಟ್ಟ ಸಹಾಯ ನನಗೆ ತುಂಬಾ ವೀಡಿಯೋಸ್ನ ಮಾಡಲಿಕ್ಕೆ ಬೆಂಬಲ ನೀಡ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅನ್ನುವಂಥ ಒಂದು ವೇದಿಕೆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯ ವೇದಿಕೆ ಆಗಿದೆ. ಇದರಲ್ಲಿ ಯಾವುದೇ ರೀತಿಯಾದ ಹೆಣ್ಮಕ್ಳಿರ್ಬೋದು, ವಿದ್ಯಾವಂತರಿರ್ಬೋದು, ಅವಿದ್ಯಾವಂತರಿರ್ಬೋದು, ಯಾರೇ ಇರ್ಬೋದು, ಈ ಯೂಟ್ಯೂಬ್ನ ಮಾಡೋದ್ರಿಂದ ಅವರಿಗೆ ತನ್ನದೇ ಆದಂಥ ಒಂದು ಅರ್ನಿಂಗ್ಸು ಬರಲಿಕ್ಕೆ ಸ್ಟಾರ್ಟ್ ಆದಾಗ ತುಂಬಾ ಖುಷಿ ಆಗುತ್ತೆ. ಮನೆಯಿಂದ ಹೊರಗಡೆನೇ ಹೋಗದೆ ಒಂದು ಹೆಣ್ಣು ಮಗು ತನ್ನಲ್ಲಿರ್ತಕ್ಕಂಥ ಕೌಶಲ್ಯನ ಬಳಸ್ಕೊಂಡು ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಅವಳು ಪಟ್ಟಂಥ ಶ್ರಮಕ್ಕೆ ಒಂದು ಚಿಕ್ಕದಾದಂಥ ಯೂಟ್ಯೂಬ್ ಸ್ಯಾಲ್ರಿ ಅಂತ ಬರುತ್ತೆ ಅಂತ ಅನ್ನೋದಾದರೆ ಯಾಕೆ ಎಲ್ಲ ಹೆಣ್ಮಕ್ಳು ಯೂಟ್ಯೂಬ್ನ ಮಾಡಬಾರ್ದು? ಯಾವುದೇ ಒಂದು ಸೋಷಿಯಲ್ ಮೀಡಿಯಾನ ಆಗಲಿ ನಾವು ಒಳ್ಳೆಯದಕ್ಕೂ ಬಳಸ್ಕೋಬೋದು, ಕೆಟ್ಟದ್ದಕ್ಕೂ ಬಳಸ್ಕೋಬಹುದು. ಆದರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ತನಗೆ ಗೊತ್ತಿರ್ತಕ್ಕಂಥ ಯಾವುದೇ ಒಂದು ಅಡುಗೆ ರೆಸಿಪೀಸ್ ಆಗಲಿ ಅಥವಾ ಹೋಮ್ ಮೇಕರು ಕಿಚನ್ ಮೇಕೋವರ್ ಆಗಲಿ ಅಥವಾ ಮನೇನ ಯಾವ ರೀತಿ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದು ಅನ್ನೋಂಥ ಕೆಲವೊಂದು ಅವ್ರಿಗೆ ಗೊತ್ತಿರ್ತಕ್ಕಂಥ ಕಲೆಗಳನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಂಡಾಗ ಅದು ಅವರಿಗೆ ಖುಷಿ ತಂದುಕೊಡುತ್ತೆ. ನನ್ನನ್ನು ನೋಡಿ ಇನ್ನೊಬ್ಬರು ಒಂದು ಒಳ್ಳೆಯದನ್ನು ಕಲಿತಾರೆ ಅಂತ ಅನ್ನೋದಾದರೆ ಯಾವುದೇ ಹೆಣ್ಮಕ್ಳಿಗಾಗಿರ್ಬೋದು ಅದರಿಂದ ತುಂಬಾ ಖುಷಿ ಸಿಗುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ತನ್ನಲ್ಲಿರೋ ಕಲೆನ ಮತ್ತೊಬ್ಬರ ಜೊತೆ ಹಂಚ್ಕೊಳ್ಳೋಕ್ಕಾಗದೆ ಮನೆಯಲ್ಲೇ ಇದ್ದು ಮೂಲೆ ಗುಂಪಾಗಿರ್ತಾರೆ. ಅಂತಹ ಹೆಣ್ಮಕ್ಳು ಯಾವುದೇ ರೀತಿಯಾಗಿ ಹೊರಗಡೆನೇ ಹೋಗದೆ ಮನೆಯಲ್ಲೇ ಇದ್ಕೊಂಡು ಅವರಲ್ಲಿರೋ ಕಲೆನ ಖಂಡಿತವಾಗ್ಲೂ ಯೂಟ್ಯೂಬ್ ಮುಖಾಂತರ ವ್ಯಕ್ತಪಡಿಸ್ಬೋದು. ಎಷ್ಟೋ ಜನ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿರ್ತಾರೆ, ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾಯಿರ್ತಾರೆ, ತುಂಬ ಚೆನ್ನಾಗಿ ಮನೇನ ನೀಟಾಗಿ ಇಟ್ಕೊಳ್ಳೋ ಅಂಥ ಕಲೆ ಇರುತ್ತೆ. ಆಮೇಲೆ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋ ಅಂಥ ಕಲೆ ಇರುತ್ತೆ. ತುಂಬ ಜವಾಬ್ದಾರಿಯುತವಾಗಿ ಮನೇನ ನಡೆಸ್ಕೊಂಡು ಹೋಗೋ ಅಂಥ ಕೆಲವೊಂದು ಟಿಪ್ಸ್ಗಳು ಗೊತ್ತಿರ್ತವೆ. ಆಮೇಲೆ ಸೌಂದರ್ಯನ ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋ ಅಂಥ ಅರಿವು ತುಂಬ ಜನ ಹೆಣ್ಮಕ್ಳಲ್ಲಿರುತ್ತೆ. ಎಷ್ಟೋ ಜನ ನಮ್ಮಂಥ ಹೆಣ್ಮಕ್ಳಿಗೆ ಅದು ಗೊತ್ತಿಲ್ಲದೆ ಇರ್ಬೋದು. ಅಂತ ಅವರಿಗೆ ಗೊತ್ತಿರ್ತಕ್ಕಂಥ ಒಳ್ಳೆಯ ವಿಚಾರನ ನಾವು ಸಮಾಜದಲ್ಲಿ ಬೇರೊಬ್ಬರಿಗೆ ಮತ್ತೊಬ್ಬರಿಗೆ ಕಲಿಸೋದ್ರಿಂದ ಅವರು ಇನ್ನೊಬ್ಬರಿಗೆ ಕಲಿಸೋದ್ರಿಂದ ಅದು ನಮ್ಮ ಸಂಸ್ಕೃತಿ ಹಾಗೇ ಉಳಿಯುತ್ತೆ ಮತ್ತು ಮುಂದಿನ ತಲೆಮಾರಿಗೂ ಕೂಡ ಅದು ವರ್ಗಾವಣೆ ಆಗುತ್ತೆ ಅನ್ನೋ ಒಂದು ಒಳ್ಳೆ ಸಂದೇಶ ಇರುತ್ತೆ ಇದರಿಂದ. ಹಾಗಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದ್ರಲ್ಲಿ ಹೆಣ್ಮಕ್ಳು ಯಾವುದೇ ರೀತಿಯಾದ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಯಾಕೋ ಗೊತ್ತಿಲ್ಲ ಈ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡಿಕೊಂಡೆ. ನಿಮ್ಮಲ್ಲಿ ಯಾರಿಗಾದರೂ ಇದು ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಅಥವಾ ಯಾರಿಗಾದರೂ ಇದರಿಂದ ಮೋಟಿವೇಶನ್ ಆದರೆ ದಯವಿಟ್ಟು ನೀವು ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಟಿಫನ್ನಿಗೆ ಎಣ್ಗಾಯಿ ಮತ್ತು ಚಪಾತಿನ ಮಾಡ್ಕೋತಾ ಇದ್ದೀನಿ. ಎಣ್ಗಾಯಿ ಆಲ್ರೆಡಿ ರೆಡಿಯಾಗಿದೆ. ಈಗ ಚಪಾತಿನ ಉಜ್ಜಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ನಮ್ಮ ಮನೆಗೆ ಒಂದು 12 ಚಪಾತಿ ಆದರೆ 10ರಿಂದ 12 ಚಪಾತಿ ಆದರೆ ಸಾಕಾಗುತ್ತೆ. ಬೆಳಗಿನ ಟಿಫನ್ನಿಗೆ ನಾನು ಎಣ್ಗಾಯಿ ಮತ್ತು ಚಪಾತಿನ ಮಾಡಿಕೊಟ್ಟಿದ್ದೆ. ಚಪಾತಿ ಹಿಟ್ಟನ್ನು ಉಜ್ಜೋದಕ್ಕೂ ಸ್ವಲ್ಪ ಮುಂಚೆನೇ ಕಲಸಿ ಇಟ್ಟರೆ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಇನ್ನು ಚಪಾತಿ ಎಲ್ಲ ರೆಡಿ ಆಯಿತು. ನನ್ನ ಮಕ್ಕಳಿಗೆ ಟಿಫನ್ನ ಕೊಟ್ಬಿಟ್ಟು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಿಕೊಂಡು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವರಿಗೆ ಅಲಂಕಾರ ಮಾಡಿ
ಪೂಜೆ ಮಾಡ್ಕೋತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು, ನಾನು ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ಸ್ವಾಮಿಗೆ ತುಳಸಿಯನ್ನು ಅರ್ಪಿಸಿ ಪೂಜೆ ಮಾಡ್ಕೋತೀನಿ ಅಂತ ನನ್ನನ್ನು ಯೂಟ್ಯೂಬಲ್ಲಿ ನೋಡೋ ಅಂಥ ಕೆಲವೊಬ್ಬರಿಗೆ ಗೊತ್ತಿದೆ. ಇನ್ನು ಪೂಜೆನ ಮಾಡ್ಕೋತಾ ಇದ್ದೀನಿ. ರಾಘವೇಂದ್ರ ಮತ್ತು ಸಾಯಿಬಾಬಾ ದೇವರ ಮುಂದೆ 2 ದೀಪನ ಹಚ್ಬಿಟ್ಟು ಒಂದು ಚಿಕ್ಕದಾಗಿ ರಂಗೋಲಿನ ಹಾಕಿಬಿಟ್ಟು ಪೂಜೆನ ಮಾಡ್ಕೋತಾ ಇದ್ದೀನಿ. ಇದು ಬಂದು ಮನೆ ದೇವ್ರ ದೀಪ. ಮನೆ ದೇವರಿಗೆ ಅಂತೇಳಿ ಸಪ್ರೇಟಾಗಿ ದೀಪ ಹಚ್ತೀನಿ. ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾಗೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ದೀಪ ಹಚ್ಚಿ ಪೂಜೆನ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು, ನಾನೀಗ ಪೂಜೆನ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಕಂಪ್ಲೀಟಾಗಿ ನಾನು ಟಿಫನ್ ಮಾಡೋದ್ರೊಳಗಡೆ 11:30 ಆಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಮಕ್ಕಳು ಮನೇಲಿರೋದ್ರಿಂದ ಏನಾದರೂ ಮಾಡಿಕೊಟ್ರೆ ಚೆನ್ನಾಗೇ ತಿಂತಾರೆ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ರೀತಿ ಆಗುತ್ತೆ ಅಂತೇಳಿ ಸಂಜೆ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತೇಳ್ಬಿಟ್ಟು 2 ದೊಡ್ಡ ಗಾತ್ರದ ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಅದನ್ನು ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಈಗ ಸ್ವಲ್ಪ ಬಿಸಿಯಾಗಿರೋ ನೀರಿಗೆ ಉಪ್ಪನ್ನು ಸೇರಿಸ್ಕೊಂಡು ಕುದಿ ಬರೋ ಅಂಥ ನೀರಿಗೆ ಆಲೂಗಡ್ಡೆ ಸ್ಲೈಸ್ನ ಸೇರಿಸ್ಕೊಂಡು 1-2 ನಿಮಿಷ ಬಿಟ್ಬಿಟ್ಟು ಅದನ್ನು ತೆಗೆದು ಕಾಟನ್ ಬಟ್ಟೆ ಮೇಲೆ ತೆಳ್ಳಗೆ ಹರಡ್ತಾ ಇದ್ದೀನಿ. ಹೀಗೆ ಕಾಟನ್ ಬಟ್ಟೆ ಮೇಲೆ ಬಿಡಿಯಾಗಿ ಹರಡಿ ಅದರ ಮೇಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗೋ ಥರ ಕಾಟನ್ ಬಟ್ಟೆನಲ್ಲಿ ಒರೆಸ್ಕೋಬೇಕು. ನಂತರ ನೋಡಿ ಈ ರೀತಿ ರೆಡಿಯಾಗಿದೆ. ಈ ರೀತಿ ರೆಡಿಯಾಗಿರೋ ಅಂಥ ಸ್ಲೈಸನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗೆ ಎಣ್ಣೆ ಬಿಸಿ ಆದ ನಂತರ ಇದನ್ನು ಲೋ ಫ್ಲೇಮಲ್ಲಿ ಡೀಪ್ ಫ್ರೈನ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಪೂರ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಇದನ್ನು 2 ಸಲ ಫ್ರೈ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಅದನ್ನು ತೆಗೆದುಬಿಟ್ಟು ಇನ್ನೂ ಒಂದು ಇಬ್ಬೆ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಅರ್ಧಂಬರ್ಧ ಮತ್ತು ನಾವೇನು ಫಸ್ಟು ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ 2 ಸಲ ಫ್ರೈ ಮಾಡೋದ್ರಿಂದ ಕ್ರಂಚಿನೆಸ್ ಬರುತ್ತೆ. ಹಾಗಾಗಿ ನಾನು ನೋಡಿ ಎಣ್ಣೆಗೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಆದ ನಂತರ ಅದನ್ನು ತೆಕ್ಕೋತಾ ಇದ್ದೀನಿ. ಈ ರೀತಿ ತೆಗೆದು ಸ್ವಲ್ಪ ತಣ್ಣಗಾದ ನಂತರ ಇನ್ನೂ ಒಂದು ಸಲ ಅದನ್ನು ಅದರೊಳಗೆ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಇದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗೆ ಫ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ನಾನು 2 ಸಲ ಫ್ರೈ ಮಾಡಿ ಅದನ್ನು ಈ ರೀತಿ ಒಂದು ಬೌಲಿಗೆ ಹಾಕಿಬಿಟ್ಟು ಇದ್ರ ಮೇಲೆ ಉಪ್ಪು ಮತ್ತು ಖಾರದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ. ನಾನೀಗ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ನ ಕೊಡಬೇಕು. ಈ ರೀತಿ ಮಿಕ್ಸ್ ಮಾಡಿದರೆ ತುಂಬಾ ಚೆನ್ನಾಗಿರೋ ಸ್ನ್ಯಾಕ್ಸು ರೆಡಿಯಾಗುತ್ತೆ. ಇದಕ್ಕೆ ಸಾಸನ್ನು ಬಳಸ್ಕೊಂಡು ಕೂಡ ತಿನ್ನೋಕ್ಕೆ ಮಕ್ಕಳಿಗೆ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ತಿಂತಾರೆ. ನಮ್ಮ ಹತ್ರ ಯಾವುದೇ ರೀತಿಯಾದ ಸಾಸ್ ಇರಲಿಲ್ಲ, ಅದಕ್ಕೆ ಹಂಗೇ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ. ಆಮೇಲೆ ಮಕ್ಕಳು ಎಂಜಾಯ್ ಮಾಡಿಕೊಂಡು ತಿಂದರು ಕೂಡ. ನಾನು ಕೂಡ ಯಾವ ರೀತಿ ಬಂದಿದೆ ಅಂತೇಳಿ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.